ನೋಡಿ ಇದು ಶೇಂಗಾ ತಂಬಳೆ ಅಂತ ಹೇಳ್ತೀವಿ ನಾವು. ಶೇಂಗಾ ತಂಬಳೆ ಎಷ್ಟು ಚೆನ್ನಾಗಾಗುತ್ತೆ ಅಂತ ತೋರಿಸ್ತಾ ಇದ್ದೀನಿ. ಬನ್ನಿ. ಹಾಯ್ ಎಲ್ಲರಿಗೂ ನಮಸ್ಕಾರ. ಹೇಗಿದ್ದೀರಿ? ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಫ್ರೆಂಡ್ಸ್, ಇವತ್ತು ಮನೆ ಕ್ಲೀನ್ ಮಾಡ್ತಾ ಇದ್ದೆ. ಸಾಂಬಾರು ಮಾಡೋ ಅಷ್ಟು ನನಗೆ ಟೈಮ್ ಇರಲಿಲ್ಲ. ತುಂಬ ಕೆಲಸ ಇರುತ್ತಲ್ವ, ಇನ್ಮೇಲೆ ಹಬ್ಬಗಳ ಮೇಲೆ ಹಬ್ಬ ಬಂದೇ ಬಿಡ್ತು. ಹಾಗಾಗಿ ಬೇಗ ಆಗುವಂಥ ರೆಸಿಪಿ ತೋರಿಸ್ತಾ ಇದ್ದೇನೆ ನಿಮಗೆ. ನೀವು ಯಾರಾದರೂ ಮನೇಲಿ ತುಂಬ ಅರ್ಜೆಂಟಾಗಿ ಎಲ್ಲಿಗಾದರೂ ಹೊಂಟ್ರೆ ಸಾಂಬಾರು ಮಾಡೋದು ಹೇಗೆ ಅಂತ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆನೇ ಇಲ್ಲ. ಯಾಕೆ ಅಂದರೆ ಇದು ಶೇಂಗಾ ಕಾಳು ತಂಬಳಿ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ನೋಡಿ, ಇಲ್ಲಿ ನಾನು 1 ಬಟ್ಲದಷ್ಟು ಶೇಂಗಾ ಕಾಳನ್ನು ಹುರ್ಕೋತಾ ಇದ್ದೀನಿ. ಎಣ್ಣೆ ಹಾಕೋ ಹಾಗಿಲ್ಲ, ಹಾಗೆ ಹುರ್ಕೋಬೇಕು. ನೀವು ನೀಟಾಗಿ ಹುರ್ಕೋಬೇಕು. ಸ್ವಲ್ಪ ಕೆಂಪಾದರೆ ಸಾಕು. ಶೇಂಗಾ ಕಾಳೆಲ್ಲ ನೀಟಾಗಿ ಹುರ್ಕೊಂಡು, ಫ್ರೆಂಡ್ಸ್, ಇದನ್ನು ನಾನು ತಂಬಳಿ ಅಂತಲೇ ನಮ್ಮ ಕಡೆ ಕರಿತೀವಿ ನೋಡ್ರಿ. ನಾವು ಶೇಂಗಾ ತಂಬಳಿ ಅಂತ ಕರಿತೀವಿ. ನಾವು ಇದನ್ನು ಜಾಸ್ತಿ ಜೋಳದ ಮುದ್ದೆಗೆ ಯೂಸ್ ಮಾಡ್ತೀವಿ. ಜೋಳದ ಮುದ್ದೆ ನೀವು ಗೊತ್ತಿರಬೇಕಲ್ಲ, ಜೋಳದ ಮುದ್ದೆನ ನೋಡಿರ್ತೀರಿ. ಮತ್ತು ರಾಗಿ ಮುದ್ದೆನೂ ಇಲ್ಲಿ ನಮ್ಮ ಸೈಡು ರಾಗಿ ಮುದ್ದೆ ಕಮ್ಮಿ, ಬಟ್ ರಾಗಿ ಅಂಬಲಿ ಮಾಡ್ತೀವಿ. ರಾಗಿ ಮುದ್ದೆ ಕಮ್ಮಿ, ಮತ್ತು ಜೋಳದ ಮುದ್ದೆ ಜಾಸ್ತಿ ಮಾಡ್ತೀವಿ ನಾವು. ನೋಡ್ರಿ, ರಾಗಿ ಅಂಬಲಿ ಕುಡಿತೀವಿ ಬೆಳಗ್ಗೆ, ಬಟ್ ಬೆಳಗ್ಗೆ ಏನೈತಲ್ರಿ, ರಾಗಿ ಅಂಬಲಿನ ಕುಡಿತೀವಿ ಮತ್ತು ಜೋಳದ ಅಂಬಲಿನೂ ಕುಡಿತೀವಿ. ಆದರೆ ರಾಗಿ ಮುದ್ದಿನ ನಮ್ಮ ಕಡೆ ಸೈಡು ಸ್ವಲ್ಪ ಕಮ್ಮಿ ಮಾಡ್ತೇವೆ ರೀ. ನೋಡಿರಿ, ಇವಾಗ ನೀಟಾಗಿ ಇದನ್ನೆಲ್ಲ ಹುರ್ಕೋಬೇಕು. ನೀವು ಹುರ್ಕೊಂಡಾದ್ಮೇಲೆ ಇದಕ್ಕೆ ಏನೇನು ಸಾಮಾನು ಹಾಕೋಬೇಕಂತ ತೋರಿಸ್ತಾ ಇದ್ದೀನಿ. ನೋಡಿರಿ, ಕೆಲವೊಂದು ಕಡೆ ಕೆಲವೊಂದು ಥರ ಅಡುಗೆ ಮಾಡ್ತಾರೆ. ನಮ್ಮ ಸೈಡ್ ಬೇರೆ ಮಾಡ್ತೀವಿ, ನಿಮ್ಮ ಸೈಡ್ ಬೇರೆ ಮಾಡ್ತೀವಲ್ವ. ಅದಕ್ಕೆ ನಾವು ಮಾಡೋವಂಥ ಅಡುಗೆನ ನಿಮಗೆ ತೋರಿಸ್ತೀನಿ. ಇಲ್ಲಿ ಮೊದಲಿಗೆ ರೀ ನಾವು ಒಂದು ಸ್ವಲ್ಪ ಒಗ್ಗರಣೆನ ಮಾಡಿಟ್ಕೋಬೇಕು. ಯಾಕಂದರೆ ಬಿಸಿಯ ಒಗ್ಗರಣೆಗೆ ನಾವು ಅದನ್ನು ಹಾಕಿದ್ವಿ ಅಂದರೆ ಅದು ಬೇಗ ಕೆಟ್ಟುಬಿಡುತ್ತೆ. ಹಾಗಾಗಿ ಒಗ್ಗರಣೆ ಹಾರೋಕ್ಕೆ ಬಿಡಬೇಕು. ಅದಕ್ಕೆ ಇಲ್ಲಿ ಒಂದು ಪಾತ್ರೆಯಲ್ಲಿ ನಾನು ಎಣ್ಣೆ ಹಾಕಿಬಿಟ್ಟು ಸ್ವಲ್ಪ ಜೀರಿಗೆ, ಸಾಸಿವೆ ಕಾಳು ಮತ್ತು ಒಂದು ಸ್ವಲ್ಪ ಕರಿಬೇವು ಮತ್ತು ಸಣ್ಣಗೆ ಹೆಚ್ಚಿ ಇಟ್ಕೊಂಡಂತಹ ಈರುಳ್ಳಿ ಹಾಕ್ತಾಯಿದ್ದೆ ನೋಡಿ. ಈರುಳ್ಳಿನ ನೀವು ಭಾಳ ಸಣ್ಣಗೆ ಹೆಚ್ಚಿಟ್ಕೋಬೇಕು ನೋಡ್ರಿ. ಈ ಥರ ಹೆಚ್ಚಿಟ್ಕೊಂಡು ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಸಾಕು. ಭಾಳ ಏನು ಬೇಯಿಸೋಕೆ ಹೋಗ್ಬೇಡ್ರಿ. ನೋಡಿರಿ, ಈ ಥರ ಫ್ರೈ ಮಾಡಿಕೊಂಡು ಗ್ಯಾಸ್ ಆಫ್ ಮಾಡಿಬಿಡ್ರಿ. ಇದನ್ನು ನೀಟಾಗಿ ನೀವೆಲ್ಲ ಕಡೆಯೂ ಮಿಕ್ಸ್ ಮಾಡಿಕೊಂಡು ಇದನ್ನು ಆರೋಕ್ಕೆ ಇಟ್ಬಿಡ್ಬೇಕು ನಾವು. ಯಾಕಂದರೆ ಬಿಸಿದು ಒಗ್ಗರಣೆಗೆ ನಾವು ಶೇಂಗಾದ ಮಿಕ್ಸಿ ಮಾಡಿದ್ದು ಹಾಕಿದ್ವಿ ಅಂದರೆ ಕೆಟ್ಟು ಬಿಡ್ತೈತೆ. ನಿಮಗೆ ಒಂದು ದಿವಸ ತಿನ್ನೋಕ್ಕೆ ಬರೋದಿಲ್ಲ. ಅದಕ್ಕೆ ಹೇಳ್ತಾ ಇದ್ದೀನಿ. ನೋಡಿರಿ, ಇದನ್ನು ಎಷ್ಟು ಚೆನ್ನಾಗಾಗುತ್ತೆ ಅಂದರೆ ನಾವು ಜಾಸ್ತಿ ಭಾಳ ಅಂದರೆ ನಾವು ಶೇಂಗಾ ತಂಬಳಿನ ಇಷ್ಟಪಟ್ಟು ತಿಂತೀವಿ ನೋಡಿರಿ. ಮುದ್ದೆಗೆ ಮಾತ್ರ ಸಖತ್ತಾಗೇ ಬರುತ್ತೆ. ರಾಗಿ ಮುದ್ದೆಗಂತೂ ಇನ್ನೂ ಸಖತ್ತಾಗೇ ಬರುತ್ತೆ ಇದು. ನೀವು ಯಾರೆಲ್ಲ ನೀವು ಶೇಂಗಾ ತಂಬಳಿ ಮಾಡ್ತೀರಿ ಅನ್ನೋರು ನನಗೆ ಕಮೆಂಟ್ ಬಾಕ್ಸೊಳಗೆ ಹೇಳಿ. ಮತ್ತು ವಿಡಿಯೋ ಇಷ್ಟ ಆದರೆ ನೀವು ಲೈಕ್ ಮಾಡೋದನ್ನು ಮರಿಬೇಡ್ರಿ. ನೋಡಿರಿ, ಇವಾಗ ಇದನ್ನು ಆರೋಕ್ಕೆ ಇಟ್ಬಿಡ್ತೀನಿ. ನೆಕ್ಸ್ಟ್ ಇಲ್ಲಿ ನಾನು ಇದನ್ನೇನು ಶೇಂಗಾ ಕಾಳು ಹುರಿದು ಇಟ್ಕೊಂಡಿದ್ದಲ್ಲ, ಇದನ್ನೇನು ಸಿಪ್ಪಿ ತೆಗೆಯೋ ಅವಶ್ಯಕತೆ ಇರೋದಿಲ್ಲ. ಹಾಗೆ ನೀವು ಇದನ್ನು ಒಂದು ಮಿಕ್ಸರ್ ಜಾರ್ಗೆ ಹಾಕ್ಕೊಂಬಿಡಿ. ನೋಡಿ, ಈ ಥರ ಹುರ್ಕೋಬೇಕು. ಇದು ತಣ್ಣಗಾದ್ಮೇಲೆ ನಾವು ಇದಕ್ಕೆ ಸಾಮಾನುಗಳನ್ನು ಹಾಕ್ಕೋಬೇಕು. ಏನು ಹಾಕ್ಕೋಬೇಕು ಅಂತಲೂ ನಿಮಗೆ ನಾನೆಲ್ಲ ವಿವರವಾಗಿ ತಿಳಿಸ್ಕೊಡ್ತೀನಿ. ಬನ್ನಿ. ನಾನು ಮಾಡ್ತಾಯಿದ್ದೆ ಶೇಂಗಾ ತಂಬಳೆನ. ನಮ್ಮ ಫ್ರೆಂಡ್ಸು ಒಬ್ಬೊಬ್ಬರಿಗೆ ಮಾಡ್ಕೊಳ್ಳೋಕ್ಕೆ ಬರೋದಿಲ್ಲ, ಮತ್ತು ಒಬ್ಬೊಬ್ಬರಿಗೆ ಇದ್ರ ಬಗ್ಗೆ ಗೊತ್ತಿರಲ್ಲ. ನಿಮ್ಮ ಕಡೆ ಬೇರೆ ಮಾಡ್ತೀರಾ, ನಮ್ಮ ಕಡೆ ಸೈಡ್ ಬೇರೆ ಮಾಡ್ತೀವಿ ಅಂತ ತೋರಿಸ್ತಾ ಇದ್ದೀನಿ. ನೋಡಿ, ಇವಾಗ ಇದಕ್ಕೆ 2 ಗಡ್ಡೆ ಬೆಳ್ಳುಳ್ಳಿನ ಸುಲಿದ್ಬಿಟ್ಟು ಹಾಕೋತಾ ಇದ್ದೀನಿ. ಮತ್ತು ಸ್ವಲ್ಪ ಹುಣಸೆ ಹಣ್ಣು ಸ್ವಲ್ಪ ನೆನೆ ಇಟ್ಬಿಟ್ಟು ಹಾಕ್ಕೊಳ್ಳಿ ನೀವು. ಹುಣಸೆ ಹಣ್ಣು ರಸ ಏನು ಬೇಡ. ನೋಡಿ, ಈ ಥರ ಹುಣಸೆ ಹಣ್ಣು ಹಾಕ್ಬಿಡಿ ಅದಕ್ಕೆ. ಮತ್ತು ಖಾರ ಪುಡಿ ಹಾಕ್ತಾಯಿದ್ದೆ ನೋಡಿ. ಈ ಮೆಣಸಿನಕಾಯಿ, ಬ್ಯಾಡಗಿ ಮೆಣಸಿನಕಾಯಿ ಖಾರ ಪುಡಿಯನ್ನು ಹಾಕ್ತಾಯಿದ್ದೀನಿ. ಎಷ್ಟು ಕಲರ್ ಇದೆ ನೋಡಿ. ಮತ್ತು ಜೀರಿಗೆ ಹಾಕ್ತಾಯಿದ್ದೀನಿ, ಮತ್ತು ಕರಿಬೇವು, ಸ್ವಲ್ಪ ಉಪ್ಪು, ಮತ್ತು ಸ್ವಲ್ಪ ಒಣ ಕೊಬ್ಬರಿ ಪುಡಿ ಇದ್ದರೆ ಹಾಕ್ಕೊಳ್ಳಿ. ಈಗ ಬೇಕಾದರೆ ಈಗ ಹಾಕ್ಕೋಬೋದು. ಲಾಸ್ಟಿಗೆ ಆದರೆ ಸ್ವಲ್ಪ ಹಾಕ್ಕೊಂಡು ನೀವು ಮಿಕ್ಸ್ ಮಾಡ್ಕೋಬೋದು. ನೋಡಿ, ಉಪ್ಪು ಮತ್ತು ಬೆಲ್ಲ, ಕರಿಬೇವು, ಕೊತ್ತಂಬರಿ ಏನು ಹಾಕೋಕೆ ಹೋಗ್ಬೇಡ್ರಿ. ಕರಿಬೇವು, ಸ್ವಲ್ಪ ಖಾರ ಪುಡಿ ಮತ್ತು ಸ್ವಲ್ಪ ಅರಿಶಿಣ ಪುಡಿ, ಇಷ್ಟೇ ನೋಡ್ರಿ ಇದಕ್ಕೆ ಹಾಕೋದು. ಅಂದರೆ ಇನ್ನೊಂದ್ಸಲ ಹೇಳ್ತೀನಿ ನೋಡಿ ನಾನು. ಸ್ವಲ್ಪ ಅರಿಶಿಣ ಪುಡಿ, ಕರಿಬೇವು, ನೆಕ್ಸ್ಟ್ ಬಂದು ಖಾರದ ಪುಡಿ, ಜೀರಿಗೆ, ಉಪ್ಪು, ಹುಣಸೆ ಹಣ್ಣು ಮತ್ತು ಬೆಳ್ಳುಳ್ಳಿ, ಇಷ್ಟನ್ನ ಹಾಕ್ಬಿಟ್ಟು ನೀವು ಬೆಲ್ಲ ಮಿಕ್ಸಿ ಮಾಡ್ಕೊಂಡು ಬರಬೇಕು ನಾವು. ಫ್ರೆಂಡ್ಸ್, ಇದನ್ನು ನೀವು ಮಿಕ್ಸಿ ಮಾಡ್ಕೊತೀರಲ್ಲ, ಗಟ್ಟಿಯಾಗ ಸ್ವಲ್ಪ ತೆಗೆದಿಟ್ಕೊಳ್ಳಿ. ನಿಮಗೆ ಎಷ್ಟು ಅವಶ್ಯಕತೆ ಇರುತ್ತಲ್ಲ ಅಷ್ಟೇ ನೀವು ಕಲಿಸ್ಕೊಂಡು ಇಟ್ಕೊಳ್ಳಿ. ಇಲ್ಲ ಮಿಕ್ಕಿದ್ದೆಲ್ಲ ಫ್ರಿಜ್ನಾಗ ಇಟ್ಬಿಡಿ. ನೀವು ಬೇಕಾದಾಗ ಹಾಗೆ ತಿನ್ಬೋದು. ಇದನ್ನು ಬೇಕಾದಾಗ ನೀವು ರೊಟ್ಟಿಗಾದರೂ ತಿನ್ಬೋದು. ಗಟ್ಟಿಯಾಗಿ ಅಷ್ಟು ನೀವು ಕಲಿಸ್ಕೊಳಕ್ಕೆ ಹೋಗ್ಬೇಡ್ರಿ. ನಾನು ಸ್ವಲ್ಪ ಮಾಡಿರೋದ್ರಿಂದ ಇದನ್ನು ಎಲ್ಲ ಕಾಲಿಸ್ಬಿಟ್ಟು ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ, ಇವಾಗ ನಾನು ಮಿಕ್ಸಿ ಮಾಡ್ಕೊಂಬಂದಿದ್ದೀನಿ. ಇಷ್ಟು ಸಣ್ಣಗೆ ಮಾಡ್ಕೋಬೇಕು ನೋಡಿರಿ ನೀವು ಮಿಕ್ಸಿನ. ಫ್ರೆಂಡ್ಸ್, ಒಂದೇ ಹೇಳ್ತೀನಿ, ಯಾರೆಲ್ಲ ಇದನ್ನು ಮಾಡ್ಕೊಂಡಿಲ್ಲ ಒಂದೇ ಒಂದ್ಸಲ ಟ್ರೈ ಮಾಡಿರಿ. ನೀವು ಹೇಳ್ತೀರಿ ನಂಗೆ ತುಂಬ ಟೇಸ್ಟ್ ಕೊಡುತ್ತೆ. ಇದಕ್ಕೆ ನೋಡಿರಿ,
ಇದನ್ನೇನು ಕುದಿಸೋ ಅವಶ್ಯಕತೆ ಇರೋದಿಲ್ಲ. ನಾವು ಕುದಿಸಿದ್ರೇನಿದೆ ಅದು ಟೇಸ್ಟ್ ಹೋಗಿಬಿಡ್ತೈತಿ. ಹಾಗಾಗಿ ನಾನು ಆವಾಗಲೇ ಏನು ಮಾಡಿ ಇಟ್ಕೊಂಡಿದ್ನಲ್ಲ, ಈರುಳ್ಳಿ ಹಾಕಿಬಿಟ್ಟು ಒಗ್ಗರಣೆ ಮಾಡಿ ಇಟ್ಕೊಂಡಿದ್ನಲ್ಲ, ಅದಕ್ಕೆ ಇದನ್ನು ಹಾಕಿಬಿಡ್ತೀನಿ ನೋಡಿ. ಡೈರೆಕ್ಟಾಗಿ ನಾನು ಹಾಕಿಬಿಡ್ತೀನಿ ಇದಕ್ಕೆ. ನಿಮಗೆ ನೀರು ನೋಡಿ ಹಾಕ್ಕೋಬೇಕು ನೋಡಿ ಫ್ರೆಂಡ್ಸ್. ಒಂದು ಹೇಳ್ತೀನಿ, ನೀರು ನೀವು ನೋಡಿ ಹಾಕ್ಕೊಳ್ಳಿ. ಯಾಕಂದರೆ ಒಬ್ಬೊಬ್ಬರು ಮಂದಗೆ ಇರಲಿ ಅನ್ನೋರಾದರೆ ನೀರು ಕಮ್ಮಿ ಹಾಕ್ಕೊಳ್ರಿ. ಇಲ್ಲ ನಮಗೆ ಸ್ವಲ್ಪ ಜಾಸ್ತಿನೇ ಇರಲಿ, ನೀರು ಇರಲಿ ಅನ್ನೋರಾದರೆ ನೀರು ಜಾಸ್ತಿ ಯೂಸ್ ಮಾಡ್ಕೊಳ್ರಿ. ಓಕೆನಾ? ನೋಡಿ ಇವಾಗ ಯಾವ ಥರ ಕಾಣ್ತಿದೆ ಅಂತ. ನನಗಂತೂ ತುಂಬ ಇಷ್ಟ ಇದು ತಂಬಳಿ ಮತ್ತು ಜೋಳದ ಮುದ್ದೆ ನಾವು ಜಾಸ್ತಿ ಊಟ ಮಾಡ್ತೀವಿ. ನೋಡಿ ಇವಾಗ ಇದಕ್ಕೆ ನೀರು ಹಾಕಿಬಿಟ್ಟು ನೀವು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಎಲ್ಲ ಮಿಕ್ಸ್ ಮಾಡ್ಕೋಬೇಕು ನೋಡಿ. ಒಂದೊಂದು ಥರ ಒಂದೊಂದು ಅಡುಗೆಲೂ ತುಂಬ ಟೇಸ್ಟ್ ಇರುತ್ತೆ ಫ್ರೆಂಡ್ಸ್. ಒಂದೇ ಅಡುಗೆನೂ ನಾವು ತಿಂದು ಬೇಜಾರಾಗಿರುತ್ತೆ ಅಲ್ವಾ. ಈ ಥರ ಒಂದೊಂದು ಅಡುಗೆನೂ ನಾವು ಮಾಡ್ಕೊತ ನಾವೇ ಮನೆಯಲ್ಲಿ ನಾವು ಆರಾಮಾಗಿ ಮಾಡ್ಕೊಂಡು ತಿನ್ಬೋದು ಅಂತ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಕೆಲವೊಂದು ಕಡೆ ಈಗ ಒಂದು ಸೈಡು ಉಪ್ಸಾರು ಮುದ್ದೆ ಮಾಡ್ತಾರೆ, ಕೆಲವೊಂದು ಸೈಡು ಕೆಲವೊಂದು ಥರ ಸಾಂಬಾರು ಮಾಡ್ತಾರೆ ಮುದ್ದೆಗೆ ಅಲ್ವಾ. ನಾವು ಇದನ್ನು ಜಾಸ್ತಿ ಯೂಸ್ ಮಾಡೋದು ಶೇಂಗಾ ತಂಬಳಿ ಮತ್ತು ಮೆಂತ್ಯ ಚಟ್ನಿ. ಇವಾಗ ಇದ್ರ ಮೇಲೂ ಸಹ ನಾನು ಸ್ವಲ್ಪ ಒಣ ಕೊಬ್ಬರಿ ಉದುರಿಸ್ಕೊತಾ ಇದ್ದೀನಿ. ವಿಡಿಯೋದಾಗ ನಿಮಗೆ ಏನಾದರೂ ಅರ್ಥ ಆಗಲಿಲ್ಲ ಅಂದರೆ ಕಮೆಂಟ್ ಬಾಕ್ಸ್ ಒಳಗೆ ಕೇಳ್ರಿ, ಹೇಳ್ತೀನಿ ನೋಡ್ರಿ. ಇವಾಗ ಅನ್ನನೂ ಮಾಡಿಟ್ಟಿದ್ದೆ, ಅನ್ನ ಮತ್ತು ಮುದ್ದೆ ಮತ್ತು ರೆಡಿಯಾಗಿದೆ ನೋಡ್ರಿ ತಂಬಳಿ. ನೀವು ಬೇಕಾದರೆ ಮುದ್ದೆಗೆ ಮಾಡ್ಕೋಬೋದು, ತುಂಬ ಚೆನ್ನಾಗಿ ಬರುತ್ತೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಮತ್ತೆ ಸಿಗ್ತೀನಿ.